ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ ನನ್ನ ಚಾನಲ್ ಚೈತ್ರಾಸ್ ಕ್ರಿಯೇಷನ್ಗೆ. ನೀವು ಇದೇ ಮೊದಲ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಅಥವಾ ಕಾಮೆಂಟ್ ಮಾಡಿ. ಇವತ್ತು ನಾವು ಒಂದು ಕ್ಯೂಟ್ ಆದಂತಹ ಮೊಬೈಲ್ ಹೋಲ್ಡರ್ನ ಮಾಡೋಣ. ಇದನ್ನು ಮಾಡೋದು ತುಂಬಾ ಸುಲಭ. ಇದು ನೀವು 2-in-1 ಆಗಿ ಕೂಡ ಯೂಸ್ ಮಾಡ್ಬೋದು, ಮೊಬೈಲ್ ಹೋಲ್ಡರ್ ಆಗಿ ಯೂಸ್ ಮಾಡ್ಬೋದು, ಹಾಗೆಯೇ ಚಿಕ್ಕ ಮಕ್ಕಳಿಗೆ ಗೊಂಬೆ ಥರ ಕೂಡ ಯೂಸ್ ಮಾಡ್ಬೋದು. ಇದು ಎಕೋ ಫ್ರೆಂಡ್ಲಿ, ಯಾವುದೇ ರೀತಿ ಹಾರ್ಮ್ ಇಲ್ಲ, ಹಾರ್ಶ್ ಕೂಡ ಮಾಡೋದಿಲ್ಲ. ಸೊ ಇದನ್ನು ನೀವು ಗೊಂಬೆ ಥರನೂ ಯೂಸ್ ಮಾಡ್ಬೋದು, ಮಕ್ಕಳಿಗೆ ಆಟಾಡ್ಲಿಕ್ಕೆ ಕೊಡ್ಬೋದು. ಸೊ ಹಾಗಾದರೆ ಮಾಡೋಣ ಬನ್ನಿ. ಇದಕ್ಕೆ ನಿಮ್ಮ ಮನೇಲಿರುವಂಥ ಯಾವುದೇ ಬಟ್ಟೆ ತೊಗೊಳ್ಬೋದು, ನೀವು ಯಾವುದೇ ರೀತಿ ಕಾಂಬಿನೇಷನ್ ತೊಗೊಳ್ಬೋದು, ತುಂಬ ಈಸಿಯಾಗಿ ಮಾಡ್ಬೋದು. ಇದರ ಮೆಷರ್ಮೆಂಟ್ ಬಂದು 4x25, 18x12, ಹಾಗೆಯೇ 8x12. ನಾ ಇದನ್ನು ಇಂಚಸಲ್ಲಿ ಹೇಳಿದ್ದೀನಿ. ಇಷ್ಟು ಇಂಚಿಂದು ನೀವು ಯಾವುದೇ ಕಾಂಬಿನೇಷನ್ ಅಥವಾ ಯಾವುದೇ ಪ್ಯಾಟರ್ನ್ ಬಟ್ಟೆ ತೊಗೊಳ್ಬೋದು. ಅದನ್ನು ತೊಗೊಂಡು ಇದೇ ರೀತಿಯಾಗಿ ಮೆಜರ್ಮೆಂಟಲ್ಲಿ ಕಟ್ ಮಾಡಿಕೊಂಡು ಇದನ್ನು ಪೂರ್ತಿಯಾಗಿ ಜಾಯಿನ್ ಮಾಡಬೇಕು. ನಾನು ಇಲ್ಲಿ ತೋರಿಸಿರೋ ಹಾಗೆ ಇದನ್ನು ಎಲ್ಲದನ್ನು ಫಸ್ಟು ಜಾಯಿನ್ ಮಾಡ್ಕೊಳ್ಳೋಣ. ಒಂದು ರೆಕ್ಟ್ಯಾಂಗಲ್ ಪೀಸ್ ಬರುತ್ತೆ. ಈ ರೆಕ್ಟ್ಯಾಂಗಲ್ ಪೀಸ್ನ ನಾವು ಮೇಲೆ ಮತ್ತು ಕೆಳಗೆ ಒಂದು ಪೌಚ್ ಥರ ಹೀಗೆ ಮೇಲೆ ಮತ್ತು ಹೀಗೆ ಪಕ್ಕದಲ್ಲಿ ಕರೆಕ್ಟ್ ಹಾಫ್ ಮಾಡಿಕೊಂಡು ಕ್ಲೀನಾಗಿ ಹೊಲ್ಕೊಂಡು ಬಿಡೋಣ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಸೈಡ್ ಹೊಲ್ಕೊಂಡೆ, ಹಾಗೆಯೇ ಮೇಲ್ಗಡೆ ನಾವು ಸಣ್ಣ ಪಟ್ಟಿ ಹಚ್ಚಿರ್ತೀವಲ್ಲ ಆ ಸೈಡ್ ಕೂಡ ನಾವು ಪೂರ್ತಿಯಾಗಿ ಕ್ಲೋಸ್ ಮಾಡ್ಕೊಂಬಿಡೋಣ. ಆಮೇಲೆ ಒಂದು ಸೈಡ್ ಓಪನ್ ಬಿಟ್ಕೊಂಡು ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳೋಣ. ಫಸ್ಟು ನೀಟಾಗಿ ಫೋಲ್ಡ್ ಮಾಡಿ ತೆಗೆದ್ಮೇಲೆ ಇದರಲ್ಲಿ ಕಾಟನ್ನ ಫಿಲ್ ಮಾಡೋಣ. ನೈಲಾನ್ ಕಾಟನ್ ಹಾಕ್ಬೋದು, ಅಥವಾ ನೀವು ಸ್ಕ್ರ್ಯಾಪ್ ಬಟ್ಟೆ ತುಂಡುಗಳನ್ನು ಹಾಕ್ಬೋದು. ಇದರಲ್ಲಿ ವೆಯ್ಟ್ ಬರಲಿಕ್ಕೆ ಅಂತ ಹೇಳಿ ನೀವು ಇದಕ್ಕೆ ಪೆಬಲ್ಸ್ ಕೂಡ ಹಾಕ್ಬೋದು. ಮೊಬೈಲ್ ಸ್ಟ್ಯಾಂಡ್ ಮಾಡ್ಕೊಳ್ತೀನಿ ಅಂತ ಅನ್ನೋದಾದರೆ ಮರಳು ಹಾಕ್ಬೋದು, ಹಾಗೆಯೇ ಪೆಬಲ್ಸ್ ಕೂಡ ಹಾಕ್ಬೋದು. ಇದು ವೆಯ್ಟ್ ಬರುತ್ತೆ ಮತ್ತು ನೀಟಾಗಿ ಮೊಬೈಲು ಕುತ್ಕೊಳ್ಳುತ್ತೆ. ಕಾಟನ್ನ ನೀಟಾಗಿ ತುಂಬಿದ್ದೀನಿ. ಈಗ ಎಲ್ಲ ತುಂಬಾದಮೇಲೆ 5 ಸೆಂಟಿಮೀಟ್ರಷ್ಟು ಮುಂದ್ಗಡೆ ಗ್ಯಾಪ್ ಬಿಟ್ಕೋಬೇಕು. ನಾವು ಅಲ್ಲಿ ಒಂದು ಹೊಲಿಗೆನ ಹಾಕಬೇಕು. ಓಪನ್ ಇರೋಂತಹ ಪೋರ್ಷನ್ನಿಂದ 5 ಸೆಂಟಿಮೀಟ್ರಷ್ಟು ಬಿಟ್ಟು ನಾವೊಂದು ಹೊಲಿಗೆನ ಹಾಕಬೇಕು. ಆವಾಗ ಆ ಕಡೆ ನಾವು ಕಾಟನ್ ತುಂಬಿರೋದೆಲ್ಲ ಒಂದು ಸೆಕ್ಯೂರ್ ಆಗುತ್ತೆ. ಹಾಗೆಯೇ ಆ ಹೊಲಿಗೆಯಿಂದ ಮತ್ತೆ 1 ಸೆಂಟಿಮೀಟ್ರ್ ಬಿಟ್ಟು ಮತ್ತೊಂದು ಹೊಲಿಗೆನ ಹಾಕಬೇಕು. ಇದು ಮೊಬೈಲ್ ಕೂರಿಸ್ಲಿಕ್ಕೆ ನಮಗೆ ಅಲ್ಲಿ ಸ್ಟ್ಯಾಂಡ್ ಥರ ಕೂರಿಸ್ಲಿಕ್ಕೆ ಈಸಿ ಆಗುತ್ತೆ. ಅದರ ಮುಂದಿನಂತಹ ಪೋರ್ಷನ್ ಇದೆಲ್ಲ ಅಲ್ಲಿ ನಾವು ಮತ್ತೆ ಕಾಟನ್ನ ಫಿಲಪ್ ಮಾಡೋಣ. ಕಾಟನ್ ಫಿಲಪ್ ಮಾಡಿ ಇದನ್ನು ಕೈ ಹೊಲಿಗೆಯಲ್ಲಿ ಹೊಲ್ಕೊಂಡಿದ್ದೀನಿ ನಾನು ಮಡಚಿಬಿಟ್ಟು. ಈಗ ಅದಕ್ಕೆ ಕಣ್ಣು ಮತ್ತು ಮೂಗಿನ ಪೋರ್ಷನ್ನು ಮತ್ತು ಹುಬ್ಬು ಮಾಡಲಿಕ್ಕೆ ನಾನು ಇಲ್ಲಿ ಒಂದು ಶಾಪಿಂಗ್ ಬ್ಯಾಗ್ನ ತೊಗೊಂಡಿದ್ದೀನಿ. ಇದು ವೈಟ್ ಕಲರಿಂದ ತೊಗೊಂಡಿದ್ದೀನಿ. ಯಾವ ಕಲರಿಂದಾದರೂ ನೀವು ತೊಗೊಳ್ಬೋದು, ಕಲರ್ ಕಾಂಬಿನೇಷನ್ ನೋಡಿಕೊಂಡು. ವೈಟ್ನಲ್ಲಿ ನಾನು ಈ ರೀತಿಯಾಗಿ ಹುಬ್ಬು ಮತ್ತು ಕಣ್ಣಿಂದು ಪೋರ್ಷನ್ಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ. ಕಣ್ಣಿಂದು ಇದು ಮಾಡಲಿಕ್ಕೆ ನಾನು ಬ್ಲ್ಯಾಕ್, ವೈಟ್ ಮತ್ತು ಒಂಥರ ಲೈಟ್ ಪಿಂಕ್ ಕಲರಿನ ಬಟ್ಟೆನ ತೊಗೊಂಡಿದ್ದೀನಿ. ಈ ರೀತಿಯಾಗಿ 3 ಕಟ್ ಮಾಡಿಟ್ಕೊಂಡು ಈಗ ಐಬ್ರೋನ ಅಂಟಿಸ್ತಾ ಇದ್ದೀನಿ. ಈ ರೀತಿಯಾಗಿ ಫೋಲ್ಡ್ ಮಾಡಿ ಅದರ ಮಧ್ಯಭಾಗದಲ್ಲಿ ನೀವು ಈ ರೀತಿಯಾಗಿ ಮಾಡಿ ಅಂಟಿಸ್ಬೇಕು. ಇದು ಈ ಗೂಬೆದು ಐಬ್ರೋಸ್ ಥರ ಆಗುತ್ತೆ. ನೆಕ್ಸ್ಟು ಕಣ್ಣಿನ ಪೋರ್ಷನ್ಗೆ ಪಿಂಕ್ ಮುಂಚೆ ದೊಡ್ಡದು ಇಟ್ಕೋಬೇಕು. ನಂತರ ಅದ್ರ ಮೇಲೆ ಸ್ವಲ್ಪ ಸಣ್ಣದು ವೈಟ್ ಶೇಪಿಂದು ರೌಂಡ್ ಇಟ್ಕೋಬೇಕು. ಅದ್ರ ನಂತರ ಬ್ಲ್ಯಾಕ್ ಕಲರಿಂದು ಅಂಟಿಸ್ಬೇಕು. ಅದು ಕಣ್ಗುಡ್ಡೆ ಥರ ಕಾಣುತ್ತೆ. ಇದನ್ನು ಎರಡೂ ರೆಡಿ ಮಾಡಿ ಇಟ್ಕೊಳ್ತೀನಿ. 2 ರೆಡಿ ಮಾಡಿಕೊಂಡು ಅದಕ್ಕೆ ಕಣ್ಣು ರೀತಿಯಾಗಿ ಅಂಟಿಸೋದು. ಹಾಗೆಯೇ ಮೂಗಿಗೆ ಹಾರ್ಟ್ ಶೇಪ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಅದು ಪಿಂಕ್ ಕಲರಿಂದನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈ 2 ಕಣ್ಣಿನ ಮಧ್ಯ ಕೊಕ್ಕು ರೀತಿಯಲ್ಲಿ ಇದನ್ನು ಅಂಟಿಸಿದ್ರೆ ನಮ್ಮ ಕ್ಯೂಟ್ ಆದಂತಹ ಗೂಬೆ ಮೊಬೈಲ್ ಸ್ಟ್ಯಾಂಡ್, ಕ್ಯೂಟ್ ಔಲ್ ಮೊಬೈಲ್ ಸ್ಟ್ಯಾಂಡು ರೆಡಿಯಾಗಿದೆ. ನೀವು ಇದನ್ನು ಮಕ್ಕಳಿಗೆ ಆಟ ಆಡಲಿಕ್ಕಾದರೂ ಕೊಡ್ಬೋದು. ಇದು ಟಾಯ್ ಆಗಿಯೂ ಕೂಡ ಯೂಸ್ ಮಾಡ್ಬೋದು. ಸಣ್ಣ ಮಕ್ಕಳಿಗೆ ಪ್ಲಾಸ್ಟಿಕ್ಕನ್ನು ಕೊಡೋದ್ರ ಬದಲು ಈ ರೀತಿಯಾದಂತಹ ಎಕೋ ಫ್ರೆಂಡ್ಲಿ ಫ್ಯಾಬ್ರಿಕ್ ಟಾಯ್ಸ್ಗಳನ್ನ ಮಾಡಿ ನೀವೇ ಮನೆಯಲ್ಲಿ ಕೊಡೋದ್ರಿಂದ ಮಕ್ಕಳ ಹೆಲ್ತ್ ಮೇಲೂ ಬೇರೆ ಯಾವುದೇ ರೀತಿಯಾದಂತಹ ಕೆಟ್ಟ ಪರಿಣಾಮ ಬೀರಲ್ಲ. ಮತ್ತು ತುಂಬ ಚೀಪಾಗಿ ನಾವು ಮಕ್ಕಳಿಗೆ ಆಟ ಸಾಮಾನನ್ನು ರೆಡಿ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಒಂದು ಮೊಬೈಲ್ ಹೋಲ್ಡರ್ನ ಮಾಡ್ಕೊಂಡ್ವಿ. ಇದೇ ರೀತಿಯಾಗಿ ಬೇರೆ ಬೇರೆ ಎನಿಮಲ್ಸ್ದು ನಾವು ಮೊಬೈಲ್ ಸ್ಟ್ಯಾಂಡ್ನ ಮಾಡ್ಕೊಳ್ಬೋದು.
ಅದನ್ನು ಮುಂದಿನ ದಿನಗಳಲ್ಲಿ ತೋರಿಸ್ಕೊಡ್ತೀನಿ. ಬೆಕ್ ಮಾಡ್ಬೋದು, ವೇಲ್ ಮಾಡ್ಬೋದು, ಹಾಗೆಯೇ ಕೋಳಿ ಮಾಡ್ಬೋದು, ಇನ್ನೂ ಇತ್ಯಾದಿ ಬೇಕಾದಷ್ಟು ಮಾಡ್ಬೋದು. ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸಲಿಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಚೈತ್ರಾಸ್ ಕ್ರಿಯೇಷನ್ನ. ನಿಮಗೆ ನಿಜವಾಗ್ಲೂ ಇಷ್ಟ ಆಯಿತು, ನೀವು ಟ್ರೈ ಮಾಡಿದ್ದೀರಾ ಅಂತ ಹೇಳಿದರೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.